ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ ವ್ಲಾಗನ್ನ ಶುರು ಮಾಡಕತ್ತೀನಿ. ಟೈಮ್ ಎಷ್ಟಾಗೈತೆ ಪೂಜೆ 11 ಕಾಲಾಗೈತೆ ನೋಡ್ರಿ. ಸಿದ್ದಣ್ಣನ ಸ್ಕೂಲಿಗೆ ಹೋಗ್ಬೇಕು ಇವತ್ತು. ವಾಚ್ ಕಟ್ಕೊಂಡಿಲ್ಲ ಹುಡುಗ, ವಾಚ ಮರ್ತೇಬಿಟ್ಟು ಅವನು ಇವತ್ತು ಒಪ್ಪೊಂಡೆ ಮತ್ತು ಏನಂದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ರಿಸಲ್ಟೂ ಕೊಡ್ತಾರೆ. ಇನ್ನು ಥರ್ಡ್ ಸ್ಟ್ಯಾಂಡರ್ಡಿಗೆ ಹೋಗ್ಕೊಂಡ್ರೆ ನಮ್ಮ ಸಿದ್ದು ನೋಡಿದ್ರೆ ಹೇಗೆಲ್ಲ ರಿಸಲ್ಟ್ ಮಾಡ್ಯಾನ ಗೊತ್ತಿಲ್ಲ. ಸೊ ಸ್ಕೂಲಿಗೆ ಹೋಗಿ ಬುಕ್ಸ್ ಅದು ಕೊಡ್ತೀವಿ ಅಂದಾರೆ ಇವತ್ತು, ನೋಡ್ಕೊಂಡು ಬರಬೇಕು. ಸ್ಕೂಲ್ ಕಡೆಗೆ ಹೊಂಟೀನಿ. ನೀನೇ ಕಟ್ಕೋತಿ ವಾಚ್? ಓಕೆ, ನಂದು ತೊಗೊಂಬಲ್ಲ ಹಂಗಲ್ಲ, ಒಳಗೈತೆ ನೋಡಲ್ಲ ರೂಮ್ನೇ. ಬಿಸಿಲು ಅಂದ್ರೆ ಬಿಸಿಲೈತಿ. ಇನ್ನು ಏಪ್ರಿಲ್ ತಿಂಗಳು ಫುಲ್ ಹುಡುಗರು ಸ್ಕೂಲಿಗೆ ಹೋಗ್ಬೇಕು ನೋಡ್ರಿ. ಇವತ್ತು ಒಂದು ದಿನ ರಿಸಲ್ಟು ಮತ್ತು ಬುಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನು ಮತ್ತು ಯೂನಿಫಾರ್ಮ್ ಎಲ್ಲ ಹೋದ ವರ್ಷ ಚೇಂಜ್ ಮಾಡಿದ್ರಿ ಇವ್ರಿಗೂ. ಮತ್ತು ಈಗ ಯೂನಿಫಾರ್ಮ್ ಮತ್ತು ಏನೇನಾದ್ರು ತೊಗೊಳೋರು ಇರ್ತಾರಲ್ರಿ, ಸಾಕ್ಸ್ ತೊಗೊಂಡ್ವೆ ಅದು ತೊಗೊಂಡ್ವೆ ಅಂತಿರ್ತಾವಲ್ಲ, ಹುಡುಗರು ಗಲೀಜು ಮಾಡ್ಕೋತಿರ್ತಾವೆ. ಸೊ ಏನೇನೆಲ್ಲ ಸ್ಯಾಟರ್ಡೆ ತನಕ ಇಟ್ಕೊಂಡು ಮತ್ತು ಸ್ಕೂಲನ್ನು ಶುರು ಮಾಡ್ತಾರೆ. ಬುಕ್ಸ್ ಹೋಗಿ ತೊಗೊಂಡು ಬರ್ತೀವಿ. ಸೊ ಮನ್ಯಾಗ ವ್ಲಾಗ್ ಶುರು ಮಾಡಿದ್ರತ್ತು. ಸೊ ಇವತ್ತಿನ ದಿನ ಹೆಂಗೆ ಹೋಗ್ತತಿ ನೋಡೋಣ ರೀ. ಏನಪ್ಪ ಚಲೋ ವಾಶ್ರೂಮ್ ತಗೊಂಡಿರಿ. ಸ್ಕೂಲಿಗೆ ಬಂದು ಪುಸ್ತಕ ಎಲ್ಲ ತೊಗೊಂಡು ನೋಡ್ರಿ, ಬುಕ್ಸ್ ತೊಗೊಂಡು ಅಷ್ಟೇನು ರಶ್ ಇರಲಿಲ್ಲ. सब में A+ देखेंगे, घर जाके पूरा डिटेल देखेंगे. सॉक्स सॉक्स लेकर पे सॉक्स लेते क्या देती सॉक्स पहले सॉक्स क्लास में बैठ सकते हैं ना. शिवम सिक्किम ना हाँ बिल कलर का मतलब भाई बिल काउंट बुक्स सॉक्स ಎಷ್ಟು ಮನೆಗೆ ಬಂದು ನೋಡ್ರಿ. ಬ್ಯಾಗ್ ಇಟ್ಟಿವಿ, ಊಟ ಮಾಡ್ತೀವಿ. ಫಸ್ಟ್ ಊಟ ಮಾಡಿ ಬುಕ್ಸ್ ಎಲ್ಲ ನೋಡ್ಬೇಕು. ಕವರ್ದಂತೂ ಕೊಟ್ಟ ಬಿಟ್ಟಾರ ಆಲ್ರೆಡಿ. ಕವರು ಅದು ಹಾಕಿ ಜೋಡಿಸಿ ಇಟ್ಕೊಂಡ್ರೆ ಮುಗೀತು ನೋಡ್ರಿ. ಮತ್ತು ಸ್ಕೂಲ್ ಚಾಲು ಆಗ್ತೈತಿ. ಸ್ಕೂಲಿಂದ ಮನೆಗೆ ಬರೋಷ್ಟೊತ್ತಿಗೆ ನೋಡ್ರಿ ಲೇಟನೇ ಆಗ್ಬಿಡ್ತು. ಸಿದ್ದು ಬರೀ ಹೊಟ್ಟೆ ಹಸಿವು ಆಗಿಬಿಟ್ಟಿತ್ತು. ರಾತ್ರಿದ ಸ್ವಲ್ಪ ಬಟರ್ ಚಿಕನ್ ಇತ್ತಲ್ರಿ, ಹಿಂಗಾಗಿ ಅದಕ್ಕೆ ಸ್ವಲ್ಪ ಚಪಾತಿ ಮಾಡಿಕೊಟ್ಟಿದ್ದೆ, ತಿನ್ನಕತ್ತಿದ್ದೆ. ಅವನಿಗೆ ಇಷ್ಟಪಡ್ತಾನೆ ಅವನು, ಹೀಗಾಗಿ ಮಸ್ತ್ ಎಂಜಾಯ್ ಮಾಡ್ಕೊಂಡು ಅದು ತಿನ್ನಕತ್ತಿದ್ದೆ. ಟಿ ವಿ ಒಳಗೆ ಏನೋ ನೋಡಕತ್ತಿದ್ನಲ್ರಿ, ಸೌಂಡ್ ಬೇರೆ ಸ್ವಲ್ಪ ಡಿಸ್ಟರ್ಬ್ ಬಂತು. ಸೌಂಡ್ ಕಡಿಮೆ ಇಡು ಅಂತ ಹೇಳಕತ್ತಿದ್ದೆ ನಾನು ಅವನಿಗೆ. ಮತ್ತು ಇಷ್ಟಕ್ಕೆ ವಾಯ್ಸ್ ಕೊಟ್ಟೆ ನೋಡ್ರಿ. ಇಲ್ಲ ಪೂರ್ತಿ ವಿಡಿಯೋ ಮತ್ತು ಡಿಲೀಟ್ ಮಾಡ್ಬೇಕಲ್ರಿ ನಾವು, ಹಿಂಗಾಗಿ ಇದಾಗ್ಬಿಡುತ್ತೆ. ಅದು ಒಂದು ದೊಡ್ಡ ತಲೆಬೇನೆ ನೋಡ್ರಿ. ಟೈಮ್ ಆಗಲೇ 2:30 ಏನೋ ಆಗಾಗ ಬಂದಿತ್ತು, ಏನೋ ಇನ್ನು 3 ಹೊಡ್ಯಕ್ಕೆ ಬಂದಿತ್ತು. ಯಪ್ಪ ಸಾಕಾಗೋತು. ನಾನು ಪಟ ಊಟ ಮಾಡಿ ಮತ್ತು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ರೀ. ಚಪಾತಿ ಹಾಕಿ ಬಂದಿದ್ದೆ ತವಾಗ. ಸೊ ನಾವು ಬಡ ಊಟ ಮಾಡ್ತೀವಿ. ಈಗ ಊಟ ಮಾಡಿ ಬುಕ್ಸ್ ಅಂತೂ ಎಲ್ಲ ಒಂದು ಸತಿ ಎಲ್ಲ ಚೆಕ್ ಮಾಡ್ಕೊಂಡೆ ತೊಗೊಂಬಂದೀನಿ ಸ್ಕೂಲ್ನಾಗ. ಅಪ್ಪ ಸಂಸ್ಕೃತ ಒಂದೇ ಇಲ್ಲಲ್ಲ ಬಾಬು, ಸಂಸ್ಕೃತ ಒಂದೇ ಇಲ್ಲಲ್ಲ ಇವಾಗ. ಸಂಸ್ಕೃತ ಒಂದು ಇದ್ದಿದ್ದಿಲ್ಲ, ಉಳ್ಕಿದ್ವೆಲ್ಲ ಅದಾವ. ಊಟ ಆಯಿತು, ಸಿದ್ದುಂದು ಊಟ ಆಯಿತು, ನಂದು ಊಟ ಆಯಿತು. ಜಸ್ಟ್ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಪಾತ್ರೆ ಅದಾವು ತೊಳ್ಕೊಂಡು. ಬಿಸಿಲು ಅಂದ್ರೆ ಬಿಸಿಲೈತೆ ನೋಡ್ರಿ ಭಾಳ. ಅವಾಗವಾಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಚಲೋ ಅನ್ನಿಸ್ತದೆ ನಾವು.
ಮಧ್ಯಾಹ್ನ ನಾನೇನು ಡೀಪ್ ಕ್ಲೀನಿಂಗ್ ಅದು ಹಿಂಗೆ ಇಲ್ಲ ಪೂರ್ತಿ ಏನು ಕ್ಲೀನಿಂಗ್ ಮಾಡೋಂಗಿಲ್ಲ. ಜಸ್ಟ್ ರೊಟ್ಟಿ ಚಪಾತಿ ಅಂತೂ ಮಾಡಿರ್ತೀವಲ್ಲ, ಒಂದೊಂದು ಸತಿ ನಾನು ಈ ಕಲ್ ಮೇಲೆ ಮಾಡ್ತೀನಿ, ಒಂದೊಂದು ಸತಿ ಈ ಕಲ್ ಮೇಲೆ ಮಾಡ್ತಿರ್ತೀನಲ್ಲ. ಸೊ ಹೀಗಾಗಿ ಪಟ ಒಂದು ಸತಿ ಕ್ಲೀನ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಚಲೋ ಅನ್ನಿಸ್ತದೆ ನೋಡ್ರಿ. ಕ್ಲೀನಿಂಗ್ ಮಾಡ್ತೀವಿ ಮಧ್ಯಾಹ್ನ, ಮತ್ತು ಸಾಯಂಕಾಲ ಎಷ್ಟಾಗ್ತತ್ತೋ ಅಷ್ಟು. ಅಷ್ಟೆಲ್ಲ ಕ್ಲೀನಿಂಗ್ ಮಾಡಿರ್ತೀನಿ ನೋಡ್ರಿ ಮಧ್ಯಾಹ್ನ. ತೆಗಿತೇನಪ್ಪ ಪುಸ್ತಕ ತಕ್ಕೊಳ್ಬೋ ಒಂದೊಂದು ಪಟ ನೋಡೋಣ. ಕವರು ಆದ್ರೆ ಹಾಕೋಣಂತ ಫೋಲ್ಡರು. ಹೋದ ವರ್ಷನೂ ತೋರಿಸಿದೆಲ್ಲ ನಿನ್ನ ಪುಸ್ತಕ ಎಲ್ಲ ಫೋಲ್ಡರ್. ಈ ವರ್ಷನೂ ತೋರಿಸ್ಬಿಡಲ್ಲ, ಮತ್ತೆ ಏನೇನು ಕೊಟ್ಟಾರ ನೋಡ್ರಿ. ನಮ್ಮ ಸಿದ್ದುನು ಪುಸ್ತಕ ಬಂದವು. ಇದು ಆರ್ಟ್ ಆ್ಯಂಡ್ ಕ್ರಾಫ್ಟ್ದು ಬಿಡು. ಡೈರಿ, ಸ್ಕೂಲ್ ಡೈರಿ ನೋಡ್ರಿ. ಬಿಕಾನ್ ಹೈಸ್ಕೂಲ್ ಏನ ಬಿಡ. ಇದು ಇರಲಿಲ್ಲ. ಸಾಕ್ಸ್ ಯೂನಿಫಾರ್ಮ್ ಅಂತೂ ಇದ್ವಿ, ಸಾಕ್ಸ್ ಇರಲಿಲ್ಲ. 2 ಜೋಡಿ ಸಾಕ್ಸ್ ತೊಗೊಂಡ್ವಿ. ಮತ್ತೇನು ಸರಿ ಜೊತೆ ಎಲ್ಲ ಚೆಕ್ ಮಾಡ್ಕೊಂಡ್ಬಂದೀವಿ ನಾವು ಆಲ್ರೆಡಿ. ಸ್ಕೂಲ್ನಾಗೆಲ್ಲ ಚೆಕ್ ಮಾಡ್ಕೊಂಡೆ ಬಂದ್ವಿ. ಒಂದು ಪುಸ್ತಕ ಸಿಕ್ಕಿಲ್ಲ, ಸಂಸ್ಕೃತ ಪುಸ್ತಕ. ಇವ್ರಿಗೆ ಹೆಂಗೆ ಲ್ಯಾಂಗ್ವೇಜ್ನೊಳಗೆ ಹಿಂದಿ ಮತ್ತು ಯಾವುದದು ಹಿಂದಿ ಮರಾಠಿ ತೊಗೊಳ್ದಿರ್ತೈತಿ. ಹಾಂ ಸಂಸ್ಕೃತ ಮತ್ತು ಮರಾಠಿ ತೊಗೊಳ್ದಿರ್ತೈತಿ ರೀ ಲ್ಯಾಂಗ್ವೇಜ್ನಾಗ. ಹಿಂದಿ ಅಂತೂ ಕಂಪಲ್ಸರಿ ಇರ್ತೈತಿ. ಸೊ ಎರಡರೊಳಗೆ ಯಾವ್ದಾರ ಒಂದು ತೊಗೊಳ್ಬೇಕು. ಮರಾಠಿ ಸಂಸ್ಕೃತ. ಅದ್ರೊಳಗೆ ಇವನು ಯಾವ್ದು ತೊಗೊಂಡಿಪ್ಪ, ನೀವು ಸಂಸ್ಕೃತ ತೊಗೊಂಡ ನೋಡ್ರಿ ಈ ವರ್ಷದಿಂದ. ಸಂಸ್ಕೃತ ಆರ್ಟ್ ಆ್ಯಂಡ್ ಕಿಟ್ ನೋಡ್ರಿ, ಭಾಳ ಐತೆ, ಭಾಳ ಮಸ್ತ್ ಅದ. ಸೂಪರ್ ಐತೆ ನೋಡಿ ಆರ್ಟ್ ಆ್ಯಂಡ್ ಕಿಟ್. ಆರ್ಟ್ ಫ್ರೆಂಡ್ ಚಲೋ ಐತೆ ಆರ್ಟ್ ಆ್ಯಂಡ್ ಕ್ರಾಫ್ಟ್. ಎಲ್ಲ ಬುಕ್ಸಿಗೆ ಏನು ಮಾಡ್ತೀನಿ ಅಂದರೆ, ಈಗ ನಾಳೆಯಿಂದ ನಾಡ್ದು ಸ್ಕೂಲ್ ಚಾಲು ಆಗ್ತೈತಲ್ರಿ. ಈಗ ಏನು ಮಾಡ್ತೀನಿ ಅಂದರೆ ಪಟ ಒಂದು ಸ್ವಲ್ಪ ಕವರ್ ಎಷ್ಟಾಗ್ತೈತಿ ಅಷ್ಟು ಹಾಕ್ತೀನಿ. ಸೊ ಕವರು ಕೊಟ್ಟಾರ ನೋಡ್ರಿ, ಈ ರೀತಿ ಬಿಚ್ಚಬೇಡ ಈಗ ಅದು ಅಪ್ಪ. ಹಾಂ, ಕವರ್ ಹಾಕಬೇಕು. ಇದು ಅವ್ರದ್ದು ಸ್ಕೂಲ್ ಬ್ಯಾಗ್. ಈ ರೀತಿ ಎಲ್ಲ ಬ್ಯಾಗ್ನಾಗ ಕೊಟ್ಟಿರ್ತಾರೆ. ಸೊ ಪಟ ಇದೇನು ಸಾಲ್ತತೆ ಇಲ್ಲ ಗೊತ್ತಿಲ್ಲ. ರೋಡ್ ಮಾತ್ರ ಸಣ್ಣದೈತಿ. ಇದಷ್ಟು ಬುಕ್ಕಿಗೆ ನೋಟ್ಸ್ ಬುಕ್ಕಿಗೆ ಸಾಲಂಗಿಲ್ಲ. ಮತ್ತು ನಾವು ತೊಗೋಬೇಕದು ಹಿಂಗೆ ಕೊಡ್ತಾರೆ ನೋಡ್ರಿ. ಎಕ್ಸ್ಟ್ರಾ ಇನ್ನೊಂದು ತೊಗೋಬೇಕಂದ್ರೆ ಒಂದು ಡಬಲ್ ರೇಟನ್ನು ಎಕ್ಸ್ಟ್ರಾ ಥಿಕ್ನೆಸ್ ಅಂತ ರುಪೀಸ್ 140 ರೂಪಾಯಿ ಐತೆ ನೋಡ್ರಿ. ಒಂದು ವರ್ಷ ಓದೋದು ನೋಡ್ರಿ. ಇಷ್ಟು ಬುಕ್ಕಿಂದ ಒಂದು ವರ್ಷದಾಗ ಓದಿ ಮುಗಿಸ್ಬೇಕು. ಮಣ್ಣ ಚಿದಣ ಅಂದಂಗೆ ನಿನ್ನ ರಿಸಲ್ಟ್ ಫೈಲು ಕೊಡ್ಬಾ. ಇಲ್ಲಿಟ್ಟಿನಿ ನೀನು ರಿಸಲ್ಟ್ ಫೈಲ್ ತೋರಿಸ್ಬಿಡು. ಬಾ ಬೇಗ ಬಾ. ಓಕೆ ಅದು ಇಡೀ. ಈಗ ನಿನ್ನ ರಿಸಲ್ಟ್ ತೊಗೊಬಾ ಬೇಗ. ಇದಕ್ಕಿಟ್ಟು ಚೆನ್ನಾಗೈತಿ. ಅಲ್ಲೈತಿ ನೋಡಿ ಫೈಲ್. ಫೋಟೋನ ಗ್ರೂಪ್ ಫೋಟೋ ಮತ್ತು ಇದು ಕಾರ್ ಅವನ್ನ ತೋರಿಸ್ಬೇಕಂತ ನೋಡ್ರಿ ನಿಮಗೆ. ಒಂದು ರಿಪೋರ್ಟ್ ಕಾರ್ಡ್ ನೋಡ್ರಿ. ಸಿದ್ಧಾರ್ಥ್ ವಿಜಯ್ ಚವಾಣ್ ವಿಕಾಸ್ ಸ್ಕೂಲ್. ಮತ್ತು ಇದು ತೋರಿಸಿ ಎಲ್ಲ ನೋಡ್ರಿ. ಬನ್ನಿ ಇವನ್ ತೊಗೊಂಡ ನೋಡ್ರಿ. ಎಲ್ಲ ಇವನ್ ತೊಗೊಂಡಾನ. ದಡ್ಡ ಅಲ್ರಿ, ಜಾಣದಾನ ಇವನು. ಕೋಣದಾನ ಇವನು. ಕೋಣ. ಹಿಂದ ಅದೆಲ್ಲ ಗೊತ್ತಿ ಸೇಮ್ ಇರ್ತತ್ತಪ್ಪ. ಇದು ನೋಡ್ರಿ. A1 ಅಂದ್ರೆ 91 ಇಂದ 100, A2 ಅಂದರೆ 80, ಹೀಗೆಲ್ಲ ಏನೋ ಇರ್ತಾವೆ ಇವರು. ಏನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ರಿ ಏನು ಹಾಲಪ್ಪ ಮಕ್ಕಳು. ರಿಮಾರ್ಕ್ ಚಲೋ ಕೊಟ್ಟಿರ್ತಾರೆ. ಇದು ಗ್ರೂಪ್ ಫೋಟೋ ತೊಗೊಂಡಿದ್ದಲ್ಲ, ಅದೆಲ್ಲ ತೋರಿಸು. ಸೊ ನಮ್ಮ ಸಿದ್ಧಾರ್ಥ ನೋಡ್ರಿ ಸೆಕೆಂಡ್ ಸ್ಟ್ಯಾಂಡರ್ಡದ್ದು
ಪರ್ಫಾರ್ಮೆನ್ಸ್ ಇರೋ ಥರ ಇತ್ತು ನೋಡ್ರಿ. ಇದು ಗ್ರೂಪ್ ಫೋಟೋ. ಅವರ ಕ್ಲಾಸ್ ಟೀಚರ್, ಇವರು ಅವರ ಕ್ಲಾಸ್ ಟೀಚರ್. ಪಿಂಕ್ ತೋರಿಸ್ತೀನಿ. ಪಿಂಕ್ ಸೀರೆ ಹಾಕ್ಕೊಂಡಾರಲ್ರಿ ಅವರ ಕ್ಲಾಸ್ ಟೀಚರ್. ಹಾಂ, ಸಿದ್ದು ಇಲ್ಲಿ ನೋಡ್ರಿ, ಪ್ರಿನ್ಸಿಪಲ್ರ, ಕೋಆರ್ಡಿನೇಟರ್ ಸಿದ್ದು ಇಲ್ಲ ನೋಡ್ರಿ, ಸಿದ್ದಣ್ಣ. ಇದು ಅವನ ಗ್ರೂಪ್ ಫೋಟೋ, ಅವ್ನ ಮೆಮರಿಗಿರಲಿ ಅಂತ ತೊಗೊಂಡಾನ ನೋಡ್ರಿ. ಅವನಿದು ಸೆಕೆಂಡ್ ಸ್ಟ್ಯಾಂಡರ್ಡ್ದು ಏನದು ಎ ಡಿವಿಷನ್ ಗ್ರೂಪ್, ಎ ಡಿವಿಷನ್ ಸ್ಟೂಡೆಂಟ್ಸ್ ಮೆಮರೀಸ್ ಫೋಟೋ. ಇನ್ನೊಂದು ರಿಮಾರ್ಕ್ ಆಯ್ತದೆ. Siddharth tackles new challenges with a positive attitude. I wish him good luck for the next year. ಈಗೇನಪ್ಪಾಜಿ ಫಸ್ಟ್ ಸೆಕೆಂಡ್ ಎಲ್ಲರಿಗೂ ಚೆನ್ನಾಗೇ ಕೊಡ್ತಾರೆ ರಿಸಲ್ಟ್. ಓದಲಿ ಅಂತ ಜಾಸ್ತಿ ಏನಿದೆ ಮಾಡೋಂಗಿಲ್ಲ, ನಡೀತೈತಿ. ಸಿದ್ದು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಕವರ್ ಹಾಕೋಕೆ. ಒಂದು ಸ್ವಲ್ಪ ಕವರ್ ಹಾಕಿ ಇಟ್ಕೊಂಡ್ಬಿಡ್ತೀನಿ ರೀ, ಯಾಕಂದರೆ ಬುಕ್ಸಿಗೆ ಹಾಕ್ಬೇಕಲ್ಲ, ನೋಟ್ಬುಕ್ಕಿಗೆ. ಸೊ ಎಷ್ಟಾಗತ್ತೆ ಅಷ್ಟು ಕವರ್ ಹಾಕಿ ಇಟ್ಕೋತೀನಿ. ಮತ್ತು ಈ ವ್ಲಾಗು ಏನು ಮಾಡೋಣಪ್ಪ ಇವತ್ತು. ನಿನ್ನ ರಿಸಲ್ಟು ಇವತ್ತು ಬುಕ್ಸು ಎಲ್ಲ ಆಯ್ತು ನೋಡು. ಇದೇ ಒಂದು ವ್ಲಾಗ್ ಆಯ್ತು ನೋಡ್ರಿ ಇವತ್ತಿಂದು. ನಂದು ಬ್ಲಾಗ್ ಹೆಂಗೆ ಅನಿಸ್ತು ನೀನೇ ಹೇಳು ಹೇಳಿ. ನನ್ನ ಸ್ಕೂಲ್ ಬ್ಲಾಗ್ ಹೆಂಗೆ ಅನಿಸ್ತು ನಿಮಗೆ ಕಾಮೆಂಟ್ನಾಗ ಹೇಳ್ರಿ. ಮತ್ತು ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಫಾಲೋ ಮಾಡಿರಿ. ಎಲ್ಲಿ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ, ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ. ಓಕೆ, ಫೋಲ್ಡ್ ಮಾಡ್ತೀವಿ ಫೋಟೋ ಬಾಯ್ ಮಾಡಿದಾಗ ನೀನು ನೋಡಲಿ. ಫೋನ್ ಇಲ್ಲ. ಹಾಂ, ಓಕೆ, ಚಲೋ ಬಾಯ್.